ಇದೀಗ ಬೆಳಗಾವಿಯಿಂದ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬೆಳಗಾವಿಯ ನ್ಯೂಸ್ ಸರ್ಕ್ಯೂಟ್ ಹೌಸ್ ನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ವಾಸ್ತವ್ಯ ಹೂಡಿದ್ದಾರೆ. ಒಂದ್ ಕಡೆ ನಾಳೆ ಬೆಂಗಳೂರಲ್ಲಿ ಸಿಎಲ್ಪಿ ಮೀಟಿಂಗ್ ಇದ್ರೆ, ಇವತ್ತು ಬೆಳಗಾವಿಯಲ್ಲಿ ನ್ಯೂಸ್ ಸರ್ಕ್ಯೂಟ್ ಹೌಸ್ ನಲ್ಲಿ ಸಿದ್ದರಾಮಯ್ಯ ವಾಸ್ತವ್ಯ ಹೂಡಿದ್ದಾರೆ. ಸಾಕಷ್ಟು ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿದೆ ಸಿದ್ದರಾಮಯ್ಯ ಅವರ ಈ ನಡೆ. ಈ ವಾಸ್ತವ್ಯದ ಹಿಂದೆ ಏನಾದ್ರೂ ಮರ್ಮ ಇದೆಯಾ? ಶಾಸಕ ರಮೇಶ್ ಜಾರಕಿಹೊಳಿ ಮನವೊಲಿಕೆ ಮಾಡೋಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಬೆಳಗಾವಿಯಲ್ಲಿ ಇದ್ದಾರಾ? ಅವರನ್ನ ಮೀಟ್ ಮಾಡಿ ಅವರ ಮನವೊಲಿಕೆ ಮಾಡುವ ಪ್ರಯತ್ನ ಮಾಡ್ತಾರೆ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ. ನಾಳೆ ಕಾಂಗ್ರೆಸ್ ಶಾಸಕಾಂಗ ಸಭೆ ಇದ್ದು ಸಿದ್ದು ನಡೆ ಸ್ವಲ್ಪ ನಿಗೂಢವಾಗಿದೆ. ಇದೇ ವೇಳೆ ಅವರು ಬಿಜೆಪಿ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ಕೂಡ ನಡೆಸಿದ್ದಾರೆ. ಬಿಜೆಪಿ ಅವರಿಗೆ ನಾವು ಉತ್ತರ ಕೊಡೋ ಅವಶ್ಯಕತೆಯೇ ಇಲ್ಲ, ಬಿಜೆಪಿಯಿಂದ ನಮಗೆ ಯಾವುದೇ ಸರ್ಟಿಫಿಕೇಟ್ ಕೂಡ ಬೇಕಾಗಿಲ್ಲ, ಜನರಿಂದ ಸರ್ಟಿಫಿಕೇಟ್ ಬೇಕಿದೆ, ಅಷ್ಟು ಸಾಕು ಅಂತ ಹೇಳಿದ್ದಾರೆ. ಬಿಜೆಪಿ ಅವರಿಗೆ ಮಾನ ಮರ್ಯಾದೆ ಇಲ್ಲ, ಇದ್ದಿದ್ರೆ ರಾಜ್ಯದಲ್ಲಿ ಬರ ಸೇರಿ ಅನೇಕ ಸಮಸ್ಯೆ ಇದೆ. ಇಂಥ ಟೈಮ್ನಲ್ಲಿ ಅವರು ಹರಿಯಾಣದಲ್ಲಿ ಹೋಗಿ ಕೂರ್ತಿರ್ಲಿಲ್ಲ, ಹಾಗೆ ಹೋಗಿ ಕೂತಿರೋದು ಎಷ್ಟು ಸರಿ ಅಂತ ಬಿಜೆಪಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಬಾದಾಮಿಗೆ ಹೋಗಿದೆ, ಅಲ್ಲಿಂದ ಬಂದೆ ಅಷ್ಟೇ. ಬೆಳಿಗ್ಗೆ ಬೆಂಗಳೂರಿಗೆ ಹೋಗ್ಬೇಕು, ಇನ್ಯಾವುದು ಬೇರೆ ಇದಿಲ್ವಲ್ಲ, ಅದಕ್ಕೆ ಇಲ್ಲಿಂದ ಫ್ಲೈಟ್ ಇದೆಯಲ್ಲ 9:30ಗೆ, ಅದಕ್ಕೆ ಇಲ್ಲಿ ಉಳಿದಿದ್ದು ಹೋಗೋಣ ಅಂತ ಬಂದಿದ್ದೇನೆ. ರಮೇಶ್ ಇದ್ರೆ ನೋಡೋಣ, ಇದ್ರ ಗೊತ್ತಿಲ್ಲ, ನನಗೆ ಸಿಕ್ಕಿಲ್ಲ ಅವನು. ಎಲ್ಲರೂ ಅಟೆಂಡ್ ಆಗ್ತಾರೆ. ಅದಾಮೇಲೆ ಆಗದೇ ಇದ್ದ ಮೇಲೆ ಅನ್ನೋದು ಈಗಲೇ ಯಾಕೆ ಹೇಳಲಿ? ಯಾರು ಏನು ಅವನ ಹತ್ರ ಸರ್ಟಿಫಿಕೇಟ್ ತಗೋಬೇಕ? ನಾನು ಪ್ರಹ್ಲಾದ್ ಜೋಶಿಯಿಂದ ಸರ್ಟಿಫಿಕೇಟ್ ತಗೋಬೇಕೇನ್ರಿ ನಾನು? ಊಹಿಸಿ ಟು ಕಾಮೆಂಟ್ ಅಬೌಟ್ ಮೀ. ನಮ್ಮ ಪಕ್ಷದ ಬಗ್ಗೆ ಮಾತಾಡಕ್ಕೆ ಯಾರು ಅವರು? ಬಿಜೆಪಿ ಅವ್ರ ಹತ್ರ ಸರ್ಟಿಫಿಕೇಟ್ ಬೇಕಾಗಿಲ್ರಿ ನನಗೆ. ಇಲ್ಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋಕೆ ನಮ್ಮ ಬೆಳಗಾವಿ ಪ್ರತಿನಿಧಿ ಶ್ರೀಧರ್ ಕೊಟ್ಟಾರಗಸ್ತಿ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀಧರ್, ಈಗ ಸಿದ್ದರಾಮಯ್ಯ ಅವರ ತಂತ್ರಗಾರಿಕೆ ಏನು? ದಿಢೀರ್ ಬೆಳಗಾವಿಯಲ್ಲಿ ವಾಸ್ತವ್ಯ ಹೂಡಿರೋದ್ರ ಹಿಂದೆ ಏನು ಮರ್ಮ ಇದೆ? ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಏನು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಬಾಗಲಕೋಟೆ ಜಿಲ್ಲೆ ಪ್ರವಾಸದಲ್ಲಿದ್ದಂತ ಸಿದ್ದರಾಮಯ್ಯ ಅವರು ಇವತ್ತು ಬೆಳಗಾವಿಯ ಸರ್ಕ್ಯೂಟ್ ಹೌಸ್ ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಏನು ಅವರಿಗೆ ಬೆಂಗಳೂರಿಗೆ ಇವತ್ತು ಮರಳಿ ಹೋಗೋದಕ್ಕೆ ಫ್ಲೈಟ್ ಇಲ್ಲದ ಕಾರಣ ಇವತ್ತು ಬೆಳಗಾವಿಯಲ್ಲಿ ತಂಗಿದ್ದಾರೆ. ಆದ್ರೆ ಏನು ಪ್ರಸಕ್ತ ರಾಜಕೀಯ ಬೆಳವಣಿಗೆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಬೆಳಗಾವಿ ಬಗ್ಗೆ ಸಾಕಷ್ಟು ಚರ್ಚೆ ಗ್ರಾಸವಾಗಿರ್ತಕ್ಕಂಥದ್ದು. ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಸೇರಿದಂತೆ ಅದು ಶಾಸಕರು ಮುಂಬೈನಲ್ಲಿ ಬೀಡುಬಿಟ್ಟಿದ್ದರು. ಆ ಒಂದು ಹಿನ್ನೆಲೆಯಲ್ಲಿ ರಮೇಶ್ ಜಾರಕಿಹೊಳಿ ಈವರೆಗೂ ಕೂಡ ಸಿದ್ದರಾಮಯ್ಯ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಅವರ ಸೋದರಾದಂತ ಲಖನ್ ಜಾರಕಿಹೊಳಿ ಮೂಲಕ ರಮೇಶ್ ಜಾರಕಿಹೊಳಿ ಅವರಿಗೆ ನಾಳೆ ಸಿಎಲ್ಪಿ ಮೀಟಿಂಗ್ಗೆ ಹಾಜರಾಗುವಂತೆ ಒಂದು ಸೂಚನೆಯನ್ನು ಕೂಡ ಸಿದ್ದರಾಮಯ್ಯ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಒಂದ್ ವೇಳೆ ರಮೇಶ್ ಜಾರಕಿಹೊಳಿ ರಾಜೀನಾಮೆ ಕೊಡ್ತಾರನ್ನೋ ಪ್ರಶ್ನೆಗೆ ಒಂದ್ ವೇಳೆ ರಾಜೀನಾಮೆ ಕೊಡೋದಾದ್ರೂ ಕೂಡಲೇ ಅವ್ರ ವೈಯಕ್ತಿಕವಾದಂತಹ ವಿಚಾರ, ಅದ್ರ ಬಗ್ಗೆ ನಾನು ಯಾವುದೇ ರೀತಿಯ ಕಮೆಂಟ್ ಮಾಡೋದಿಲ್ಲ. ಆದ್ರೆ ರಮೇಶ್ ಜಾರಕಿಹೊಳಿ ಎಲ್ಲಿಯೂ ಕೂಡ ಕಾಂಗ್ರೆಸ್ ಪಕ್ಷ ಬಿಡ್ತೀನಿ ಅನ್ನೋಂಥ ಮಾತನ್ನ ಹೇಳಿಲ್ಲ ಅನ್ನೋಂಥ ಮಾತನ್ನ ಸಿದ್ದರಾಮಯ್ಯ ಹೇಳಿದ್ರು. ಅಷ್ಟೇ ಅಲ್ಲದೆ ಏನು ಆಪರೇಷನ್ ಕಮಲದ ವಿಚಾರವಾಗಿ ಬಿಜೆಪಿ ವಿರುದ್ಧ ತಂಡ ಕರೆದ ಸಿದ್ದರಾಮಯ್ಯ ಅವರು ಬಿಜೆಪಿಯಿಂದ ನನಗೆ ಯಾವುದೇ ರೀತಿಯ ಸರ್ಟಿಫಿಕೇಟ್ ಬೇಕಾಗಿಲ್ಲ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ರು. ಎಸ್, ಥ್ಯಾಂಕ್ ಯು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗಾಗಿ.